ಕವಿತಾ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ವಿಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಮೇಕ್ ಓವರ್ ಮಾಡ್ತೀನಿ ಅಂತ ಹೇಳಿದ್ದೆ ಕಿಚನ್ಗೆ. ಸೊ ಅದಕ್ಕೆ ಒಂದಷ್ಟು ಪ್ರಾಡಕ್ಟ್ ಕೂಡ ನಿಮಗೆ ಶೇರ್ ಮಾಡಿದ್ದೆ, ಏನು ತರಿಸಿದ್ದೀನಿ ಅಂತ. ಇನ್ನೊಂದಷ್ಟು ಪ್ರಾಡಕ್ಟ್ ಕೂಡ ಬಂದಿದೆ ಇವತ್ತು. ಏನೇನು ತರಿಸಿದ್ದೀನಿ ಅಂಥೇಳಿ ಅನ್ಬಾಕ್ಸ್ ಮಾಡೋಣ. ಕೆಲವನ್ನ ಓಪನ್ ಮಾಡಿದ್ದೀನಿ, ಕೆಲವು ಹಾಗೆ ಇಟ್ಟಿದ್ದೀನಿ. ಸೊ ಬಂದಿರೋ ಅಷ್ಟನ್ನು ಅನ್ಬಾಕ್ಸ್ ಮಾಡೋಣ. ಮೇಕ್ ಓವರ್ ಕೂಡ ಒಂದು ಅರ್ಧ ಕಂಪ್ಲೀಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಈಗ ವಾಲ್ ಪೇಪರ್ ಅಂಟಿಸೋದು ಅದೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಮಿಕ್ಕಿದನ್ನ ಹೇಗೆ ಪ್ರಾಡಕ್ಟ್ ಬರುತ್ತೋ, ಯಾವ್ದ್ಯಾವುದು ಮೇಕ್ ಓವರ್ಗೆ ಈಸಿ ಆಗುತ್ತೋ ಅದನ್ನು ಒಂದೊಂದೇ ಮಾಡ್ತಾ ಇದ್ದೀನಿ. ಒಟ್ಟಿಗೆ ಎಲ್ಲನೂ ಎಡಿಟ್ ಮಾಡಿ ಹಾಕ್ತೀನಿ. ಸೊ ಇವಾಗ ತಡ ಮಾಡೋದು ಬೇಡ, ಏನೇನು ಪ್ರಾಡಕ್ಟ್ ಇವತ್ತು ಬಂದಿದೆ ಅನ್ನೋದನ್ನ ನಾನು ಶಾಪ್ ಮಾಡಿರೋದು ಎಲ್ಲನೂ ಮೀಶೋ ಅಲ್ಲೇ. ಯಾವುದೇ ರೀತಿ ಬೇರೆ ಆನ್ಲೈನಲ್ಲಿ ಏನೂ ತರಿಸಿಲ್ಲ, ಮೀಶೋ ಅಲ್ಲೇ ತರಿಸಿದ್ದೀನಿ. ಸೊ ನೋಡೋಣ ಇವತ್ತೇನೆಲ್ಲ ಬಂದಿದೆ ಅಂತ. ಅಷ್ಟು ಗ್ಲಾಸ್ದು ಆಯಿಲ್ ಬಾಟಲ್ ತರಿಸಿದ್ದೀನಿ. ಕಿಚನಲ್ಲಿ ಒಂದು ಅಟ್ರಾಕ್ಟಿವ್ ಲುಕ್ ಕೊಡುವಂಥದ್ದು ಮತ್ತು ತುಂಬ ಹ್ಯಾಂಡಿಯಾಗಿ ಅಡುಗೆ ಮಾಡಲಿಕ್ಕೆ ತುಂಬ ಈಸಿ ಆಗುವಂಥದ್ದು. ಆಲ್ರೆಡಿ ನಾನು ಮುಂಚೆ ಒಂದೆರಡು ತರಿಸಿದ್ದೆ, ಸೊ ಏನೋ ಮಿಸ್ಸಾಗಿ ಒಡೆದೋಯ್ತು. ಸೊ ಮತ್ತೆ ಅದೇ ಥರ 2 ಆಯಿಲ್ ಬಾಟಲನ್ನು ನಾನು ತರಿಸಿದ್ದೀನಿ. ಈಗ ತೋರಿಸೋವಂಥ ಪ್ರತಿಯೊಂದು ಐಟಮದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು, ಲುಕ್ ಆಗಿರುತ್ತೆ. ಆ್ಯಂಡ್ 2 ಬರುತ್ತೆ ಇದು ಕಾಂಬೋ ಅಲ್ಲಿ. ಸೊ ಇದೆರಡನ್ನು ನಾನು ಕಿಚನ್ ಮೇಕ್ ಓವರ್ಗೆ ಅಂತಲೇ ತರಿಸಿದ್ದೀನಿ. ಫಸ್ಟ್ ಪ್ರಾಡಕ್ಟ್ ಇದು. ಮತ್ತು ಸ್ಟ್ರಿಪ್ LED ಲೈಟ್ ತರಿಸಿದ್ದೀನಿ ಅಡುಗೆ ಮನೆಗೆ ಅಂಥೇಳಿ. ಇದ್ರ ಕ್ವಾಲಿಟಿಯೂ ಚೆನ್ನಾಗಿದೆ. ಈ ಸ್ಟ್ರಿಪ್ ಲೈಟ್ ಕೂಡ ತರಿಸಿದ್ದೀನಿ, ತುಂಬಾ ಚೆನ್ನಾಗಿದೆ ಇದು. ಮತ್ತು ಬೆಳಕು ಕೂಡ ತುಂಬ ಅದ್ಭುತವಾಗಿ ಬರುತ್ತೆ. ನಾನು ಹಾಕಿ ನೋಡಿದೆ ಆಗಲೇ, ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ಮೇಕ್ ಓವರ್ಗೆ ಅಂತಲೇ ತರಿಸಿರೋದು. ಇದು ಸೆಕೆಂಡ್ ಪ್ರಾಡಕ್ಟು. ನೆಕ್ಸ್ಟು ತರಿಸಿರೋವಂಥ ಪ್ರಾಡಕ್ಟ್ ಇದು. ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಇದು, ಬಟ್ ಮೇಲ್ಗಡೆ ಚೆನ್ನಾಗಿದೆ. ಕೆಳಗಡೆ ಇದೇನು ಬೌಲ್ ಬಂದಿದೆ ಅಲ್ವಾ, ಇದ್ರ ಕ್ವಾಲಿಟಿ ಏನಂತ ಗಟ್ಟಿ ಇಲ್ಲ, ಸ್ಟಡಿ ಇಲ್ಲ. ಮತ್ತು ಒಳಗಡೆ ಥರ್ಮೋಕೋಲ್ ಕೂಡ ಹಾಕಿ ಮಾಡಿರೋದ್ರಿಂದ ಇದು ಸ್ವಲ್ಪ ನಿಂತ್ಕೊಳ್ಳೋದು ಅಂದರೆ ಲೈಟ್ ವೆಯ್ಟ್ ಇದೆ, ವೆಯ್ಟ್ ಇಲ್ಲ. ಬಟ್ ಚೆನ್ನಾಗಿದೆ. ಸಿಂಪಲ್ಲಾಗಿ ಅಡುಗೆ ಮನೆಯಲ್ಲಿ ಡೆಕೋರ್ ಮಾಡೋಕ್ಕೆ ಭಾರ ಇರಲ್ಲ, ಆರಾಮಾಗಿ ನಾವು ಇದನ್ನು ಡೆಕೋರ್ ಮಾಡ್ಬೋದು. ಇದು ನೆಕ್ಸ್ಟ್ ಐಟಮು, ನೆಕ್ಸ್ಟ್ ಬಂದಿರೋ ಅಂಥದ್ದು. ಮತ್ತೇನು ಇದರಲ್ಲಿ ಏನಿದೆ ನೋಡೋಣ. ಇದು ವೆರಿ ಇಂಪಾರ್ಟೆಂಟು. ನಮ್ಮದು ಎಕ್ಸಿಸ್ಟ್ ಫ್ಯಾನು ತುಂಬ ಗಲೀಜಾಗಿತ್ತು. ಆ್ಯಂಡ್ ಸ್ಟೋವ್ ಕೂಡ ಕ್ಲೀನ್ ಮಾಡ್ಕೋಬೋದು ಇದರಲ್ಲಿ. ಸ್ಟೀಲ್ ಇರೋವಂಥದ್ದನ್ನು ನಾವು ಸ್ಟೋವ್ ಕೂಡ ನಾವು ಕ್ಲೀನ್ ಮಾಡ್ಬೋದು. ಸೊ ಹಾಗಾಗಿ ಇದು ನೋಡಿದೆ, ಹೇಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ, ತರಿಸಿದ್ದೀನಿ ಕಿಚನ್ ಕ್ಲೀನರ್ ಅಂಥೇಳಿ ಮೀಶೋಲ್ಲಿ. ಅದೇ ಒಂದು ಸಲ ನೋಡಬೇಕು. ಎಕ್ಸಿಸ್ಟ್ ಫ್ಯಾನು ತುಂಬಾ ಜಿಡ್ಡು ಹಿಡ್ಕೊಂಡ್ಬಿಟ್ಟಿದೆ ಮನೇಲಿ. ಚೆನ್ನಾಗಿ ವರ್ಕ್ ಆದರೆ ನಾನು ಇದ್ರ ರಿವ್ಯೂ ಹೇಳ್ತೀನಿ ನಿಮಗೆ, ಕ್ಲೀನ್ ಆಗುತ್ತಾ ಏನು ಅಂಥೇಳಿ. ಸೊ ಇದೊಂದು ಆರ್ಡ್ರ್ ಮಾಡಿದ್ದೆ, ನೋಡೋಣ ಅಂಥೇಳಿ ಕ್ಲೀನಿಂಗಿಗೋಸ್ಕರ. ಇದು ಬಂದಿದೆ, ಓಪನ್ ಮಾಡಿದ್ದೀನಿ. ಇದು ಆಲ್ರೆಡಿ ನನ್ನ ಹತ್ರ ಒಂದು ಇದ್ದಿದ್ದು ಹಾಳಾಗೋಯ್ತು, ವುಡನ್ ಕಟ್ಟಿಂಗ್ ಬೋರ್ಡು. ಸೊ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ಕೆಳಗಡೆ ವೀಡಿಯೋ ಮಾಡಲಿಕ್ಕೂ ಕೂಡ ಇಟ್ಕೊಂಡು ಏನಾದರೂ ಸರ್ವ್ ಮಾಡೋಕ್ಕೆಲ್ಲ ಚೆನ್ನಾಗಿ ಬರುತ್ತೆ ವೀಡಿಯೋ. ಸೊ ಹಾಗಾಗಿ ಇದೊಂದು ಕಟ್ಟಿಂಗ್ ಬೋರ್ಡು. ಲೈಟ್ ವೆಯ್ಟ್ ಇದೆ, ಬಟ್ ಕ್ವಾಲಿಟಿ ವೈಸ್ ಗುಡ್, ಕಮ್ಮಿ ರೇಟ್ಗೆ ತುಂಬ ಚೆನ್ನಾಗಿ ಸಿಕ್ಕಿದೆ. ಇದೊಂದು ತರಿಸ್ಕೊಂಡೆ. ಇದರಲ್ಲಿ ಏನಿದೆ ಅಂತ ಈಗ ನೋಡೋಣ. ವಾಲ್ ರ್ಯಾಕ್, ಇದು ಹ್ಯಾಂಗ್ ಮಾಡುವಂಥ ರ್ಯಾಕ್. ಅವರೇ ಹುಕ್ಸ್ ಕೊಟ್ಟಿರ್ತಾರೆ. ಈ ಥರ ರ್ಯಾಕ್ ಬಂದಿದೆ. ಅದೇ ಆಗಲೇ ತೋರಿಸಿದ್ನಲ್ಲ, ಆ ಥರದ ಪ್ಲ್ಯಾಂಟ್ ಎಲ್ಲ ನಾವು ಸ್ವಲ್ಪ ಡೆಕೋರ್ ಮಾಡಿ ಗೋಡೆಗೆ. ಇಲ್ಲೇನಾರು ಮಗ್ಸು. ಕ್ವಾಲಿಟಿ ಏನು ಅಂಥ ಗಟ್ಟಿ ಇಲ್ಲ, ಇದು ಚಿಕ್ಕದು. ಅಂದರೆ ಈ ಥರದ್ದೇನಾದ್ರು ಶೋ ಪೀಸ್ ಇಡಲಿಕ್ಕೆ, ಈ ಥರ ಶೋ ಪೀಸ್ ಎಲ್ಲ ಇಡಲಿಕ್ಕೆ ಮೋಸ ಇಲ್ಲ. ಕೆಳಗಡೆ ಸ್ಟಡಿಯಾಗಿ ಕೂತ್ಕೊಳ್ಳಲ್ಲ, ಏನಾದರೂ ಒಂದು ಪೇಪರೋ ಏನೋ ಒಂದು ಹಾಕಿಬಿಟ್ಟು ಇಡಬೇಕು, ಚೆನ್ನಾಗಿರುತ್ತೆ ಅಡುಗೆ ಮನೇಲಿ ಗೋಡೆಗೆ. ಈ ಥರ ನಾವು ಸ್ಟಿಕ್ ಮಾಡ್ಬೋದು. ಲೈಟ್ ವೆಯ್ಟ್ ಇದೆ. ಹೆವಿ ಬಾರದ್ದೆಲ್ಲ ಐ ಥಿಂಕ್ ತಡೆಯಲ್ಲ ಅನಿಸುತ್ತೆ, ಈ ಹುಕ್ಸ್ ಬೇರೆ ಇರೋದ್ರಿಂದ. ಗೊತ್ತಿಲ್ಲ, ಅದು ಅರೇಂಜ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಇದೊಂದು ತರಿಸ್ಕೊಂಡೆ. ತುಂಬ ಇಷ್ಟಪಟ್ಟು ಆರ್ಡ್ರ್ ಮಾಡಿದ್ದೆ. ಕಿಚನ್ ಡೆಕೋರ್ ಪ್ಲೇಟ್ ಇದು, ಥಾಟ್ ಇರುವಂಥದ್ದು. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಬಟ್ ಸೈಜ್ ನನಗೆ ಡಿಸಪಾಯಿಂಟ್ ಆಗಿದ್ದು, ತುಂಬ ಚಿಕ್ಕದು. ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸುತ್ತೆ. ಕಲರ್ ಎಲ್ಲ ಚೆನ್ನಾಗಿದೆ, ಇಷ್ಟ ಆಗ್ಬಿಟ್ಟು ಮಾಡಿದೆ. ಬಟ್ ಸೈಜ್ ಇಷ್ಟೊಂದು ಚಿಕ್ಕದು ಬರುತ್ತೆ ಅಂತ ಗೊತ್ತಿರಲಿಲ್ಲ, ತುಂಬ ಚಿಕ್ಕದು ಬಂದಿದೆ ಸೈಜು. ಬಟ್ ನೋಡೋಣ ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ.
ಇದೊಂದು ತರಿಸಿರೋದು ಇವಾಗ ಕಿಚನ್ ಮೇಕ್ ಓವರ್ ವಿಡಿಯೋ ಕೂಡ. ಹಾಗಾಗಿ ಯಾವುದ್ಯಾವ್ದು ಬರುತ್ತೋ ಯಾವುದ್ಯಾವ್ದು ಫಸ್ಟು ಅರೇಂಜ್ ಮಾಡಬೇಕು ಅದು ಬರ್ತಾ ಇದ್ದೀನಿ. ಬಟ್ ವಿಡಿಯೋ ಕ್ಲಿಪ್ ನಿಮಗೆಲ್ಲ ಒಮ್ಮೆ ಒಟ್ಟಿಗೆ ಸಿಗುತ್ತೆ ಎಲ್ಲ ವಿಡಿಯೋ. ಕಿಚನ್ ಮೇಕ್ ಓವರ್ ವಿಡಿಯೋ. ಇದು ಡಬಲ್ ಸೈಡ್ ಗಮ್ ಟೇಪ್ ತರಿಸಿದೆ, ಸ್ಟ್ರಿಂಗ್ ಲೈಟ್ ಹಾಕೋಣ ಅಂತೇಳಿ ತರಿಸಿರೋದು. ಅದೊಂದು ಬಂದಿದೆ. ಟ್ರಾನ್ಸ್ಪರೆಂಟ್ ಗಮ್ ಇದು, ಡಬಲ್ ಸೈಡ್ ಗಮ್ ಟೇಪು. ಇಲ್ಲಾಂದರೆ ಅದು ಸ್ಟ್ರಿಪ್ ಲೈಟ್ ಕುತ್ಕೊಳ್ಳೋದು ಕಷ್ಟ ಅದು. ಸೊ ಹಾಗಾಗಿ ನೋಡೋಣ. ಇದು ಟ್ರಾನ್ಸ್ಪರೆಂಟಲ್ಲಿ ಬಂದಿದೆ ಇದೊಂದು. ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಚಿಕ್ಕದು ಪ್ಲ್ಯಾಂಟ್ ಸೆಟ್ನ ಆರ್ಡರ್ ಮಾಡಿದೆ. ಇದು ಆರ್ಟಿಫಿಷಿಯಲ್ ಪ್ಲ್ಯಾಂಟು ಚಿಕ್ಕದಾಗಿ. ಇದು ಕೊಂಬಲ್ಲಿ 5 ಪೀಸ್ ಬರುತ್ತೆ ಈ ಥರ. ತುಂಬ ಪುಟಾಣಿ ಇದೆಲ್ಲ, ತುಂಬ ದೊಡ್ಡದೇನು ತರಿಸ್ಕೊಂಡಿಲ್ಲ ನಾನು. ಚಿಕ್ಕದು ಡೆಕೋರ್ ಮಾಡೋಣ ಅಂಥೇಳಿ. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಇದು ಸ್ಟಡಿ ಆಗಿದೆ, ಒಳಗಡೆ ಏನು ಮಟ್ಟಿ ಥರ ತುಂಬಿಟ್ಟು ಆಮೇಲೆ ಅದು ಸ್ಟಿಕ್ ಮಾಡಿದ್ದಾರೆ. ಸೊ ಹಂಗಾಗಿ ಚೆನ್ನಾಗಿ ಬಾಳಿಕೆ ಬರುತ್ತಿದ್ದು. ಬಟ್ ಅದು ಒಂಥರ ಚೆನ್ನಾಗಿದೆ, ವಾಶ್ ಮಾಡೋಕ್ಕೆಲ್ಲ ಸುಲಭ ಆಗುತ್ತೆ. ಇದಕ್ಕಿಂತ ಬೆಟರ್ ಅನಿಸುತ್ತೆ. ಇದು ಸೆಟ್ ಆಫ್ 5 ಬರುತ್ತೆ. ಇದೊಂದು ಸೆಟ್ ತರಿಸಿದ್ದೀನಿ. ಇದೇನಂತ ನೋಡೋಣ ಇವಾಗ. ಮೈ ಗೆಸ್ ಈಸ್ ಕರೆಕ್ಟ್. ಬ್ಯಾಟ್ರಿ ಹಾಕಬೇಕು. ಈ ಥರದ್ದು 2 ಬಂದಿದೆ. ಸೊ ಇದಿಷ್ಟು ಮತ್ತೆ ಇವತ್ತು ಬಂದಿರುವಂಥ ಪ್ರಾಡಕ್ಟು ಇನ್ನೂ ಬರಬೇಕಿದೆ. ಒಂದೊಂದೇ ಬರ್ತಾ ಇದೆ. ಸೊ ಹಂಗೆ ಒಂದೊಂದೇ ಅರೇಂಜ್ ಕೂಡ ಮಾಡ್ತಾಯಿದ್ದೀನಿ. ವಾಲ್ಪೇಪರು ಅಂಟಿಸೋಕ್ಕೆ ನಿನ್ನೆ ತುಂಬಾ ಸರ್ಕಸ್ ಮಾಡಿದ್ವಿ. ತುಂಬ ಕಷ್ಟಪ್ಪ. ಮನೇನ ಬ್ಯೂಟಿಫುಲ್ಲಾಗಿ ಇಟ್ಕೊಳ್ಳೋದಕ್ಕೂ ಮುಂಚೆ ಅದರ ಪ್ರಿಪ್ರೇಷನ್ ಇರುತ್ತಲ್ಲ, ಅದು ನಿಜವಾಗ್ಲೂ ತುಂಬ ಕಷ್ಟ. ಪಾಪ ನಮ್ಮ ಯಜಮಾನ್ರೆಲ್ಲ ತುಂಬ ಕಷ್ಟಪಟ್ಟು ಅಂಟಿಸಿದ್ದಾರೆ. ಒಂದು ಸ್ವಲ್ಪ ರೋಲ್ ಕಮ್ಮಿ ಆಗೋಯಿತು, ಅರ್ಧಂಬರ್ಧ ಆಗಿದೆ ಕೆಲಸ. ಸೊ ಹಾಗಾಗಿ ನೆಕ್ಸ್ಟ್ ಅದು ಆರ್ಡರ್ ಮಾಡಿದೆ ಮತ್ತಷ್ಟು. ಇನ್ನೊಂದು 3 ರೋಲ್ ಬೇಕಾಗತ್ತೆ. ಅಷ್ಟು 2 ಕಲರ್ 3 ರೋಲ್ ಬೇಕು. ಹಾಗಾಗಿ ಅದನ್ನು ಕೂಡ ಆರ್ಡರ್ ಇದಾಗಿತ್ತು ಇವತ್ತಿನ ಒಂದು ಮೀಶೋ ಶಾಪಿಂಗ್. ನಿಮಗೆ ಯಾವ ಐಟಮ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ. ಆ್ಯಂಡ್ ಕಿಚನ್ ಮೇಕ್ ಓವರ್ ಹೇಗೆ ಬರ್ಬೋದು ಅಂತ ನೀವು ಕ್ಯೂರಿಯಾಸಿಟಿಯಿಂದ ಕಾಯ್ತಾಯಿರಿ. ಸೊ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ, ಕಂಪ್ಲೀಟ್ ಆದಮೇಲೆ ನಮ್ಮ ಕಿಚನ್ ಹೇಗೆ ಕಾಣಿಸುತ್ತೆ ನೋಡಬೇಕು ಅಂತ. ಸೊ ಇದೊಂದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಬೇಕು, ಆಮೇಲೆ ಚೆಕ್ ಮಾಡ್ತೀನಿ ನಾನು. ಓಕೆ, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಹಿಟ್ ಲೈಕ್ ಬಟನ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.